ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಬೆಲ್ ಫ್ಲವರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಗ್ರೀನ್ ಮತ್ತು ರೆಡ್ ಎರಡು ಕಲರ್ದು ಅಕ್ರೈಲಿಕ್ ಯಾರನ್ನು ತೊಗೊಂಡಿದ್ದೀನಿ. ಬೆಲ್ ಫ್ಲವರ್ ಮಾಡೋದಕ್ಕೆ ಫಸ್ಟು ಮ್ಯಾಜಿಕ್ ರಿಂಗ್ ಮಾಡಿಕೊಂಡು ಮ್ಯಾಜಿಕ್ ರಿಂಗ್ ಒಳಗಡೆ ನೀಡಲ್ ಹಾಕಿ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಆದಮೇಲೆ ಮ್ಯಾಜಿಕ್ ರಿಂಗ್ ಒಳಗಡೆ 6 ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. ಎರಡು, ಮೂರು, ನಾಲ್ಕು, 5, 6 ಸಿಂಗಲ್ ಕ್ರೋಶ ಆದಮೇಲೆ ನಾನು ಎಳೆದು ಟೈಟ್ ಮಾಡಿಕೊಂಡು ಫಸ್ಟ್ ಚೈನ್ ಹಾಕಿರ್ತೀವಲ್ಲ, ಫಸ್ಟ್ ಸಿಂಗಲ್ ಕ್ರೋಶ ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಶ ಮಾಡಿರ್ತೀವಿ. ಫಸ್ಟ್ ಸಿಂಗಲ್ ಕ್ರೋಶ ಒಳಗಡೆ ಸ್ಲಿಪ್ ಸ್ಟಿಚ್ ಮಾಡಬೇಕು. ಸಿಂಗಲ್ ಕ್ರೋಶ ಒಳಗಡೆ ಫಸ್ಟ್ ಸಿಂಗಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ದಾರ ಎಳ್ಕೊಂಡು ಈ ಲೂಪ್ ಒಳಗಡೆಯಿಂದ ತೆಗೆದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಸ್ಲಿಪ್ ಸ್ಟಿಚ್ ಆದಮೇಲೆ 4 ಚೈನ್ ಮಾಡ್ಕೋಬೇಕು. 3, 4 ಚೈನ್ ಮಾಡಿ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ನೆಕ್ಸ್ಟ್ ಸ್ಟಿಚ್ಚಲ್ಲಿ ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ಫಸ್ಟ್ ಈ 4 ಚೈನ್ ಹಾಕಿರ್ತೀವಲ್ಲ, ಅದ್ರ ಪಕ್ಕದ ಚೈನಲ್ಲಿ ಒಂದು ತ್ರಿಬಲ್ ಕ್ರೋಶ, ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನು ಮತ್ತು ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಪಕ್ಕದ ಚೈನಲ್ಲಿ ಸಿಂಗಲ್ ಕ್ರೋಶ ಏನು ಮಾಡಿರ್ತೀವಿ ಅದ್ರ ಮೇಲ್ಗಡೆ ಚೈನಲ್ಲಿ ಮತ್ತು ಇನ್ನೊಂದು ತ್ರಿಬಲ್ ಕ್ರೋಶ. ಫಸ್ಟು 4 ಚೈನು, ಒಂದು ತ್ರಿಬಲ್ ಕ್ರೋಶ, ಒಂದು ಚೈನು, ಇನ್ನೊಂದು ತ್ರಿಬಲ್ ಕ್ರೋಶ, ಮತ್ತು ಚೈನು, ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶದಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶ. ಇದೇ ಥರ 6 ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಫಸ್ಟ್ 4 ಚೈನ್ ಹಾಕಿರೋದು ಒಂದು ತ್ರಿಬಲ್ ಕ್ರೋಶ ಅಂತ ಕೌಂಟ್ ಆಗುತ್ತೆ. ಇದೇ ಥರ ಟೋಟಲ್ಲು 6 ತ್ರಿಬಲ್ ಕ್ರೋಶ ಆಗಬೇಕು. ಆಗಿದೆ. 6 ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಫಸ್ಟು 4 ಚೈನ್ ಹಾಕಿರ್ತೀವಲ್ಲ, ಅದರಲ್ಲಿ 1, 2, 3 ಮೂರನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಒಂದು ಕ್ಯಾಪು ಥರ ರೆಡಿ ಆಗುತ್ತೆ, ಬೆಲ್ ಫ್ಲವರ್ ಕ್ಯಾಪು. ಈಗ ಒಂದು ಸ್ಲಿಪ್ ಸ್ಟಿಚ್ ಆದಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಥ್ರೆಡ್ಡನ್ನು ಕಟ್ ಮಾಡಿ ಆದಮೇಲೆ ದಾರಾನ ಹಿಂಗೆ ಎಳೆದು ತೆಕ್ಕೊಳ್ಬೇಕು. ಇದಕ್ಕೆ ನೆಕ್ಸ್ಟು ನಾನು ಫ್ಲವರ್ ಮಾಡೋಕ್ಕೆ ರೆಡ್ ಕಲರ್ ಯಾರನ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಥ್ರೆಡ್ ಕಟ್ ಮಾಡಿರ್ತೀವಲ್ಲ, ಅಲ್ಲಿಂದನೇ ಅಥವಾ ಪಕ್ಕದ ಯಾವುದೇ ಗ್ಯಾಪ್ ಆಗಿರ್ಬೋದು, ಎಲ್ಲಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಈ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರಾನ ತಗೊಂಡು
ಒಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಇಲ್ಲಿ ಪಫ್ ಸ್ಟಿಚ್ಚನ್ನು ವರ್ಕ್ ಮಾಡಬೇಕಾಗತ್ತೆ. 1 ನೀಡಲ್ ಮೇಲೆ ದಾರ ತಗೊಂಡು ಹಾಗೆ ಇಟ್ಕೊಂಡಿರಬೇಕು. 2 3 4 5 ಸಲ ದಾರ ತಗೊಂಡ್ಮೇಲೆ ಅಷ್ಟೂ ಲೂಪಿಂದ ಇವಾಗ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ನೋಡಿ ಮಾಡ್ಕೊಳ್ಳಿ ನಿಧಾನಕ್ಕೆ. ಆದಮೇಲೆ ಲಾಕ್ ಮಾಡಿಕೊಂಡಾಯಿತು. ಈಗ ಒಂದು ಚೈನ್ ಹಾಕಿ ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಇದೇ ಥರ ಪಫ್ ಸ್ಟಿಚ್ ಮಾಡಬೇಕು. ಒಂದು ಚೈನು, ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಸೇಮು. ಲಾಸ್ಟ್ ಟೈಮ್ ಇಲ್ಲಿ 3 ಚೈನ್ ಹಾಕಿ 5 ಸಲ ದಾರ ತಗೊಂಡಿದ್ವಿ. ಇಲ್ಲಿ 6 ಸಲ ತಗೋಬೇಕು. ಒಂದಾಗಿದೆ, 2 3 4 5 6 ಸಲ ಆದಮೇಲೆ ಮತ್ತೆ ಅಷ್ಟೂ ಲೂಪ್ ಒಳಗಡೆಯಿಂದ ದಾರಾನ ಎಳ್ಕೊಂಡು ಕ್ಲೋಸ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಚೈನ್ ಹಾಕಿ ಇದೇ ಥರ ನೆಕ್ಸ್ಟ್ ಗ್ಯಾಪಲ್ಲಿ ಪಫ್ ಸ್ಟಿಚ್ ವರ್ಕ್ ಮಾಡಬೇಕು. ಇದೇ ಥರ 6 ಬರಬೇಕು. ಎಲ್ಲ ಗ್ಯಾಪಲ್ಲಿ 6 ಪಫ್ ಸ್ಟಿಚ್. ಆರು ಪಫ್ ಸ್ಟಿಚ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಪಫ್ ಸ್ಟಿಚ್ಚಲ್ಲಿ ಎಲ್ಲ ಲೂಪಿಂದ ನಾವು ದಾರ ಎಳ್ಕೊಂಡು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ ಗ್ಯಾಪಲ್ಲಿ ಇಲ್ಲೊಂದು ಚಿಕ್ಕದಾಗಿ ಗ್ಯಾಪ್ ಇರುತ್ತೆ. ಈ ಗ್ಯಾಪಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಲಾಕ್ ಮಾಡ್ಕೋಬೇಕು. ಇವಾಗ ನಾವೆಲ್ಲ ಪೆಟಲಲ್ಲೂ ಈ ಗ್ಯಾಪಲ್ಲೇ ವರ್ಕ್ ಮಾಡಬೇಕಾಗತ್ತೆ. ಈಗ ಒಂದು ಚೈನ್ ಹಾಕ್ಕೊಂಡು ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ, ಎರಡರಲ್ಲೊಂದು, ಮತ್ತು ಅದೇ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶ, ಆದಮೇಲೆ ಅಲ್ಲೇ ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಇವಾಗ ನೆಕ್ಸ್ಟ್ ಪಫ್ ಸ್ಟಿಚ್ಚಲ್ಲಿ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ, ಮತ್ತು 2 ಡಬಲ್ ಕ್ರೋಶ, ಮತ್ತು ಸಿಂಗಲ್ ಕ್ರೋಶ. ಒಂದು ಸಿಂಗಲ್ ಕ್ರೋಶ, 2 ಡಬಲ್ ಕ್ರೋಶ ಮತ್ತು ಸಿಂಗಲ್ ಕ್ರೋಶ ಲಾಕ್ ಮಾಡಿ ಮತ್ತು ಪಕ್ಕದ ಪಫ್ ಸ್ಟಿಚ್ಚಲ್ಲಿ ಸೇಮು ಇದೇ ಥರ ಎಲ್ಲ ಪಫ್ ಸ್ಟಿಚ್ಚಲ್ಲೂ ಸೇಮು ಸಿಂಗಲ್ ಕ್ರೋಶ, 2 ಡಬಲ್ ಕ್ರೋಶ ವರ್ಕ್ ಮಾಡಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಈ ಥರ ಬೆಲ್ ಫ್ಲವರ್ ಮಾಡೋದಕ್ಕೆ ಇನ್ನೂ 2-3 ಮೆಥಡ್ಗಳಿದೆ. ನಿಮಗೆ ಬೇಕು ಅಂದರೆ ಹೇಳಿ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಒಂದು ಸಿಂಪಲ್ ಆಗಿರೋ ಮೆಥಡ್ ಇದು.
ಈ ಥರ ಎಲ್ಲ ಪೆಟಲ್ನು ಮಾಡ್ಕೊಳ್ಳೋಣ. ಎಲ್ಲ ಪೆಟಲು ರೆಡಿ ಆದಮೇಲೆ ಫಸ್ಟು ಸ್ಲಿಪ್ ಸ್ಟಿಚ್ ಹಾಕಿ ಒಂದು ಚೈನ್ ಹಾಕ್ಕೊಂಡಿರೋ ಗ್ಯಾಪಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ಈ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ದಾರಾನ ಎಳ್ಕೊಂಬಿಡಿ. ಈ ಥರ ಬೆಲ್ ಫ್ಲವರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಬೇರೆ ಮೆಥಡ್ದು ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ನಾನು ಅಕ್ರೈಲಿಕ್ ಯಾರ್ನ್ ಯೂಸ್ ಮಾಡಿದ್ದೀನಿ. ಇವಾಗ ಈ ಕಟ್ ಮಾಡಿರೋ ಥ್ರೆಡ್ಡನ್ನು ಇದ್ರ ಹಿಂದ್ಗಡೆ ಹೈಡ್ ಮಾಡಬೇಕು. ಈ ಥರ ಒಂದು ಟೇಪ್ಸ್ಟ್ರಿ ನೀಡಲ್ ತಗೊಂಡು ಈ ಫ್ಲವರ್ ಹಿಂದ್ಗಡೆ ನಾವು ವರ್ಕ್ ಮಾಡಿರೋ ಈ ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ ಎಲ್ಲ ಮಾಡಿರೋ ಥ್ರೆಡ್ ಒಳಗಡೆಯಿಂದ ನೀಡಲ್ ಹಾಕಿ ಇನ್ಸರ್ಟ್ ಮಾಡಿ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಸೆಕ್ಯೂರ್ ಆಗಿರುತ್ತೆ ಅಂತ. ಇಲ್ಲ ಅಂದರೆ ಈ ಥರ ಗಮ್ಮು ಮಾಡ್ಬೋದು. ಈ B7000 ಆ ಗಮ್ ಎಲ್ಲ ಇರುತ್ತಲ್ಲ ಅದರಿಂದ ಮಾಡ್ಬೋದು. ಸೆಕ್ಯೂರ್ ಆಗಿರಲಿ ಅಂತಷ್ಟೇ. ಆಮೇಲೆ ಇದನ್ನು ಕಟ್ ಮಾಡಿ ತೆಗೆಯೋದಷ್ಟೆ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ಲೀಸ್.